ಹೊನ್ನಾವರ ತಾಲೂಕು ಆಡಳಿತ ವತಿಯಿಂದ ಆಡಳಿತ ಸೌಧದಲ್ಲಿ ಆಯೋಜಿಸಿದ್ದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣವನ್ನು ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ನೆರವೇರಿಸಿದರು. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್, ನಾವೆಲ್ಲರೂ ಭಾರತೀಯರು ಎಂಬ ಹೆಮ್ಮೆ ಇದ್ದಾಗ ಮಾತ್ರ ನಮ್ಮಲ್ಲಿ ಐಕ್ಯತೆ ಅಭಿಮಾನ ಮೂಡಲು ಸಾಧ್ಯ. ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ರಾಷ್ಟ್ರದ ರಕ್ಷಣೆಗೆ ನಾವೆಲ್ಲ ಕಂಕಣಬದ್ಧರಾಗೋಣ. ಜಲಧಾರೆ, ಹಸಿರು, ಹಂದರ, ಕಡಲ ತೀರ, ಸುಂದರಗಿರಿ ಶಿಖರ, ನಿಸರ್ಗ ಸ್ವರ್ಗದಲ್ಲೊಂದು ಸುಂದರ ನಗರ. ನಮ್ಮ ಹೊನ್ನಾವರವು ಪ್ರಾಕೃತಿಕವಾಗಿ ಸುಂದರ ಪ್ರದೇಶ, ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತ ನೆಲ ಇದು. ಇಂತಹ ಶ್ರೀಮಂತ ನೆಲದಲ್ಲಿ ನಾವೆಲ್ಲ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಪ್ರಕೃತಿ ವಿಕೋಪಗಳು ನಮ್ಮನ್ನ ತತ್ತರಿಸಿವೆ. ಅತಿಯಾದ ಮಳೆಯಿಂದ ಹಾಗೂ ಮಾನವನ ಅವೈಜ್ಞಾನಿಕ ಕೆಲಸಗಳಿಂದ ನಾವು ಗುಡ್ಡ ಕುಸಿತ, ನೆಲಕುಸಿತ, ನೆರೆಹಾವಳಿ, ಬರ ಮುಂತಾದವುಗಳನ್ನು ಎದುರಿಸಬೇಕಾದ ಸ್ಥಿತಿ ಬಂದಿದೆ. ಶಿರೂರು ಗುಡ್ಡ ಕುಸಿತವು ಆಧುನಿಕ ತಂತ್ರಜ್ಞಾನಕ್ಕೆ ಸವಾಲಾಗಿದೆ. ಹೀಗೆ ಹೆಸರಿಸುತ್ತಾ ಹೋದರೆ ಅನೇಕ ದುರಂತಗಳು ನಮ್ಮ ಕಣ್ಣೆದುರೇ ಬರುತ್ತದೆ. ಈ ಸಂದರ್ಭದಲ್ಲಿ ನಿರಾಶ್ರಿತರಿಗೆ, ಜೀವ ತೆತ್ತವರ ಕುಟುಂಬಗಳಿಗೆ ನಮ್ಮಿಂದ ಸಹಾಯ ಸಹಕಾರ ದೊರೆಯುವಂತಾಗಲಿ ಎಂದು ಸ್ವಾತಂತ್ರ್ಯ ದಿನಾಚರಣೆ ಶುಭ ಹಾರೈಸಿದರು. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಜಲಧಾರ, ಹಸಿರು, ಹಂದರ, ಕಡಲ ತೀರ, ಸುಂದರಗಿರಿ ಶಿಖರ, ನಿಸರ್ಗ ಸ್ವರ್ಗದಲ್ಲೊಂದು ಸುಂದರ ನಗರ ನಮ್ಮ ಹೊನ್ನಾವರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಾವರ ತಾಲೂಕು ಪ್ರಾಕೃತಿಕವಾಗಿ ಸುಂದರ ಪ್ರದೇಶ, ಧಾರ್ಮಿಕವಾಗಿ ಸ್ವಾತಂತ್ರಿಕವಾಗಿ ಶ್ರೀಮಂತ ನೆಲೆ ಇದು. ಇಂತಹ ಶ್ರೀಮಂತ ನೆಲೆ ಕೇಂದ್ರ ಬಿಂದು ಮಿನಿ ವಿಧಾನಸೌಧದ ಆವರಣದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮಗೆ ಸ್ವಾತಂತ್ರ್ಯ ಬಂದು 77ನೇ ವಸಂತಗಳು ಕಳೆದಿದೆ. ನಾವಿಂದು 78ನೇ ಸ್ವಾತಂತ್ರ್ಯದ ದಿನಾಚರಣೆ ಸಂಭ್ರಮದ ಸಡಗರ ಸವಿ ಗಳಿಗೆಯಲ್ಲಿದ್ದೇವೆ. ಇನ್ನೊಮ್ಮೆ ಇಲ್ಲಿ ನೆರೆ ನನ್ನೆಲ್ಲ ಬಂಧುಗಳಿಗೆ ಸ್ವಾತಂತ್ರ್ಯದ ಶುಭಾಶಯಗಳು. ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ. ಭಾರತಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಸುಲಭವಾಗಿ ದೊರೆಯಲಿಲ್ಲ. ಇದಕ್ಕಾಗಿ ಹಲವಾರು ವರ್ಷಗಳ ಹೋರಾಟವೇ ನಡೆಯಿತು. ಭಾರತದ ಸ್ವಾತಂತ್ರ್ಯ ಇತಿಹಾಸವನ್ನು ನಾವು ಗಮನಿಸಿದರೆ ನಮಗೆ ಅದರ ಅರಿವು ಉಂಟಾಗುತ್ತದೆ. 1757ರಿಂದ ಸುಮಾರು 2 ಶತಮಾನಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳುವಲ್ಲಿ ಯಶಸ್ವಿಯಾದರು. ಅಷ್ಟೇ ಅಲ್ಲದೆ ಭಾರತೀಯರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದರು. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಬಾಲ ಗಂಗಾಧರ್ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧಿ ಹೀಗೆ ಹಲವಾರು ಮಾರ್ಗದರ್ಶನಗಳಲ್ಲಿ ಸಮಸ್ತ ದೇಶದ ಜನತೆ ಹೋರಾಟದಲ್ಲಿ ಪಾಲ್ಗೊಂಡಿತು. ಒಂದು ಗುಂಪು ಹಿಂಸೆ ಮಾರ್ಗವನ್ನು ಹಿಡಿದರೆ ಇನ್ನೊಂದು ಗುಂಪು ಅಹಿಂಸೆ ಮಾರ್ಗವನ್ನು ಹಿಡಿದು ಹೋರಾಡಿತು. ಇಬ್ಬರ ಗುರಿ ಒಂದೇ ಆಗಿತ್ತು. ಅದೇ ಒಂದೇ ಮಾತರಂ ಎಂಬ ತತ್ವ ಭಾರತವನ್ನು ಸ್ವಾತಂತ್ರ್ಯಗೊಳಿಸಿತು. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಗೋವಿಂದ ಮಂಜುಗೌಡ ಅವರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಗೋವಿಂದ ಮಂಜುಗೌಡ ಮಾತನಾಡಿ, ದೇಶ ಸೇವೆ ಸಲ್ಲಿಸುವುದು ಎನ್ನುವುದು ಹೆಮ್ಮೆಯ ವಿಷಯ. ಯೋಧರ ಮೇಲೆ ಜನರಿಗೆ ಇರುವ ಗೌರವ ಭಾವನೆ ಇನ್ನಷ್ಟು ಪ್ರೇರಣೆ ನೀಡುತ್ತದೆ. ಯುವ ಸಮೂಹ ದೇಶ ಸೇವೆಯಲ್ಲಿ ತೊಡಗಲು ಉತ್ಸುಕರಾಗಿ ಎಂದು ಕರೆ ನೀಡಿದರು. ನಾನು ಸುಮಾರು 29 ವರ್ಷ ನಮ್ಮ ಭಾರತ ದೇಶದ ಎಲ್ಲ ಗಡಿ ಪ್ರದೇಶಗಳನ್ನು ನಾನು ಉತ್ತೀರ್ಣವಾಗಿ ಉತ್ತಮವಾದ ಸರ್ವೀಸನ್ನು ಮಾಡಿ ನಾನೀಗ ನನ್ನ ತಾಯ್ನಾಡಿಗೆ ಮರಳಿದ್ದೇನೆ. ಜುಲೈ 20 ಗಡಿಯಲ್ಲಿ ನಾನು ಒಂದು ಟೆಕ್ನಿಕಲ್ ಸೋಲ್ಜರ್ ಆಗಿ, ಜೂನಿಯರ್ ಕಮಿಷನ್ ಆಫೀಸರ್ ಆಗಿ 10 ವರ್ಷ ಜೂನಿಯರ್ ಕಮಿಷನ್ ಆಫೀಸರ್ ಆಗಿ ಎಲ್ಲ ಇಂಡಿಯನ್ ಆರ್ಮಿಯ ಇಕ್ವಿಪ್ಮೆಂಟ್ಸನ್ನು ರಿಪೇರ್ ಆ್ಯಂಡ್ ಸರ್ವೀಸ್ ಕವರ್ ಕೊಟ್ಟಿದ್ದೇನೆ ಎಲ್ಲ ಸಮಯದಲ್ಲೂ. ಈವನ್ ಕಾರ್ಗಿಲ್ ಸಮಯದಲ್ಲಿ, ಆಮೇಲೆ ಇನ್ನೇನು ಮಧ್ಯದಲ್ಲಿ ನಮ್ಮ ಬಾರ್ಡ್ರಲ್ಲಿ ಆಗುವಂಥ ಕೆಲವು ದುರ್ಘಟನೆಯ ಸಮಯದಲ್ಲಿ ನಮಗೆ ಅಲೋ ಮಾಡಿದರು. ಆ ಟೈಮಲ್ಲೆಲ್ಲ ನಾವು ಎಲ್ಲ ಇಕ್ವಿಪ್ಮೆಂಟ್ಸ್ನ ಸಪೋರ್ಟನ್ನು ನಾನು ಮಾಡಿ, ನನಗೆ ದೇಶ ಸೇವೆ ಸಲ್ಲಿಸೋದಂದ್ರೆ ಭಾಳ ದೊಡ್ಡ ಹೆಮ್ಮೆ. ನನಗೆ ಇನ್ನೂ ಸರ್ವೀಸ್ ಮಾಡಬೇಕು ಅಂತ ಹೇಳ್ತಾ ಒಂದು ಉಮೇದಿತ್ತು. ಆದರೆ ನಮ್ಮ ಒಂದು ಏನು ಕ್ರೈಟೇರಿಯಾ ಏನಿದೆಯಾ ಅದನ್ನು ಪಾರಾಗಿರೋದ್ರಿಂದ ನಾನು ಬರಬೇಕಾಯಿತು. ಅಂದರೆ ನಮ್ಮದೊಂದು ಏಜ್ ಲಿಮಿಟ್ ಅಂತ ಹೇಳ್ತಾ ಇರುತ್ತೆ. ಅದಕ್ಕೆ ಆ ಒಂದು ಏಜ್ನಿಂದ ನಾನು ಬಂದಿರೋದು. ಇಲ್ಲಿ ನನಗೆ ಇವತ್ತಿನ ಒಂದು ಆಗಸ್ಟ್ 15 ಕಾರ್ಯಕ್ರಮದಲ್ಲಿ ನನಗೆ
ಬಹಳ ಉತ್ತಮವಾಗಿ ಸನ್ಮಾನ ಮಾಡೋದು ನನಗೆ ಭಾಳ ಖುಷಿ ಆಯಿತು. ಇಂಥ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ನಾನು ಯಾವಾಗೂ ತಿಳ್ಕೊಂಡಿಲ್ಲಾಗಿದೆ. ನಾವು ಎಷ್ಟು ಅಂಥ ಒಂದು ಸಂದರ್ಭ ಬಂತು ನಮಗೆ, ನಮ್ಮ ತಂದೆ ತಾಯಿ ಮಕ್ಕಳು ಸಂಸಾರ ಅಂತ ಹೇಳೋದನ್ನೆಲ್ಲ ಮರೆತು ನಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ದೇಶಕ್ಕಾಗಿ ನಾವು ಹೋರಾಡಿದ್ದೇವೆ. ಯುವ ಜನತೆಗೆ ನಾನು ಹೇಳುವುದೇನಂತ ಹೇಳಿದ್ರೆ, ಇಂಥ ಒಂದು ದೇಶ ಸೇವೆಯನ್ನು ಯಾರಿಗೆ ಅವಕಾಶ ಸಿಗುತ್ತೋ ಜರೂರ್ ಅದನ್ನು ತಗೊಂಡು ಸರ್ವೀಸನ್ನು ಮಾಡಬೇಕು. ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ, ತಾಲೂಕಾ ಪಂಚಾಯತ್ ಇಒ ಜಿಎಸ್ ನಾಯ್ಕ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು, ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್, ಪಟ್ಟಣ ಪಂಚಾಯತ್ ಸದಸ್ಯರು, ಸಿಬ್ಬಂದಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ವಿವಿಧ ಪಕ್ಷದ ಪ್ರಮುಖರು, ಸಂಘಟನೆಯ ಪ್ರಮುಖರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.